ಹಾಯ್ ನಮಸ್ಕಾರ ಎಲ್ಲರಿಗೂ ರೂಪಾರಾಜ್ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಪನ್ನೀರ್ ದಹಿ ರೋಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ಸಖತ್ತಾಗಿರುತ್ತೆ. ಇದು ಕೊಲ್ಹಾಪುರಿ ಸ್ಟೈಲಲ್ಲಿ ಮಾಡೋದು. ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇದನ್ನು ಮಾಡೋದು ಕೂಡ ತುಂಬ ಈಸಿ ಇದೆ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ನಾನು ಮೊದಲೇದಾಗಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ 3 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಮೊಸರನ್ನ ಬೌಲಿಗೆ ಸೇರಿಸ್ಕೊಂಡ ನಂತರ 1.5 ಸ್ಪೂನಷ್ಟು ಅಚ್ಚ ಖಾರದ ಪೌಡರ್ ತೊಗೊಂಡಿದ್ದೀನಿ. ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಮ ಅನುಕೂಲ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನಾನು ಇದನ್ನ 200 ಗ್ರಾಮ್ ಪನ್ನೀರಿಗೆ ಆಗೋಷ್ಟು ಮಸಾಲೆನ ತೋರಿಸ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ ಪೌಡರ್, ಆನಂತರ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಿಕನ್ ಮಸಾಲ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಚೂರು ಗರಂ ಮಸಾಲ ತೊಗೊಂಡಿದ್ದೀನಿ. ಆನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಕಸೂರಿ ಮೆಂತ್ಯ. ಇದು ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ಇವಾಗ ಇದನ್ನು ಪೇಸ್ಟ್ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೂರು ಗಟ್ಟಿ ಇಲ್ಲದ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣಂತೆ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೋ. ಸೊ ಇವಾಗ ಇದು ಫೈನಲಾಗಿ ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಲ್ಲ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇವಾಗ ಪನ್ನೀರೆಲ್ಲ ಇದಕ್ಕೆ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಏನಪ್ಪ ಅಂದರೆ ಇದನ್ನು ಕೈಯಲ್ಲಿಂದನೇ ಮಿಕ್ಸ್ ಮಾಡಬೇಕು, ಸ್ಪೂನಲ್ಲಿ ಮಿಕ್ಸ್ ಮಾಡಬಾರ್ದು. ಯಾಕಂದರೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಸೊ ಹಾಗಾಗಿ ಕೈಯಲ್ಲಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರು ಇದನ್ನು ಏನು ಮಾಡಬೇಕು, ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೆನೆದ್ರೆ ಏನಾಗುತ್ತೆ ಅಂದರೆ ಪನ್ನೀರೆಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ಆನಂತರ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರನೂ ಇದು ಪನ್ನೀರ್ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, 1 ಅವರ್ ಆಗಿರುತ್ತೆ, ನೆನೆದಿದೆ. ಇವಾಗ ಇದನ್ನೇ ನಾವು ಪಾತ್ರೆಗೆ ಒಂದೊಂದನ್ನಾಗಿ ಈ ಥರ ಸೇರಿಸ್ಕೊಳ್ಳೋಣಂತೆ. ಎಲ್ಲನೂ ಒಟ್ಟಿಗೆ ಹಾಕಬೇಡಿ, ಬಿಡಿ ಬಿಡಿಯಾಗಿ ಒಂದೊಂದನ್ನು ಈ ಥರ ಸೇರಿಸ್ಕೊಳ್ಳಿ, ಅಂದರೆ ಚೆನ್ನಾಗಿ ಇದು ಆಗುತ್ತೆ. ಈ ಥರ ಎಲ್ಲ ಪನ್ನೀರನ್ನು ಸೇರಿಸ್ಕೊಂಡ ನಂತರ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಬೇಯಿದ್ರೆ ಚೆನ್ನಾಗಿರುತ್ತೆ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆ ನಂತರ ನಾನಿಲ್ಲಿ ಸ್ವಲ್ಪ ಹಸಿ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. 20% ಬೆಂದ ನಂತರ ಈ ಕರಿಬೇವು ಸೊಪ್ಪು ಸೇರಿಸೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಕರಿಬೇವು ಸೊಪ್ಪನ್ನ ಈ ರೋಸ್ಟಿಗೆ ಸೇರಿಸ್ಕೊಳ್ಬೇಕು. ಆನಂತರ ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿ ನಡುಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗಿದ್ದು 50% ಬೆಂದಿದೆ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈ ಥರ ಸ್ವಲ್ಪ ಸ್ವಲ್ಪನ ತಿರುಗಿ ಹಾಕ್ಕೊಳ್ಬೇಕು. ಎಲ್ಲನೂ ಮಿಕ್ಸ್ ಮಾಡಿದರೆ ಅದು ಪನ್ನೀರು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಪನ್ನೀರೆಲ್ಲ ನಡಕ್ಕೆ ಚೂರು ಚೂರಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪನ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಪನ್ನೀರ್ನೆಲ್ಲ ಟರ್ನ್ ಮಾಡಿಕೊಂಡು ಸೊ ಇವಾಗ ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಟ್ಬಿಡೋಣ. ಸೊ ಇದು 5 ಮಿನಿಟ್ಸ್ ಆಗಿದೆ. ಇನ್ನು ಚೂರು ಚೂರು ಆಮೇಲೆ ಅದರಲ್ಲಿ ಮೊಸರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಸೊ ಅದೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಸೊ ಇವಾಗ ಇದು ಫೈನಲಾಗಿ ಆಗಿದೆ. ನೋಡಿ ಹೇಗೆ ಬಂದಿದೆ ಅಂತ, ಕಲರ್ಫುಲ್ಲಾಗಿ ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ಫುಲ್ ಟೋಟಲಿ ಡ್ರೈ ಆಗಿದೆ. ಆಮೇಲೆ ಅದರಲ್ಲಿ ಚೂರು ಕೂಡ ಆಯಿಲ್ ಕಾಣಿಸ್ತಾ ಇಲ್ಲ. ಸೊ ಈ ಥರ ಡ್ರೈ ಆದ ನಂತರ ನಾವು ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಅಂತೆ. ನೋಡಿ ಎಲ್ಲ ಯಾವ ಥರ ಹಿಡ್ಕೊಂಡಿದೆ. ನಾವು ಇದಕ್ಕೆ ಯಾವುದೇ ಥರ ಕಾರ್ನ್ಫ್ಲವರ್ ಆಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು ಯಾವುದನ್ನು ಸೇರಿಸಿಲ್ಲ. ಸೊ ಇದನ್ನು ಡ್ರೈ ರೋಸ್ಟ್ ಮಾಡಿರೋದು ಹೇಗಿದೆ ಅಂತ ಒಂದ್ಸತಿ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಬಾಯ್.